ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ರಜೆ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ಲ್ಯಾಂಡ್ ನಿಮಗೆ ಒಂದೇ ಫ್ಲ್ಯಾಟಾಗಿ ಏಕ ಇದೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ಲ್ಯಾಂಡ್ ಮಾತ್ರ. ಅಕ್ಕಪಕ್ಕ ಎಲ್ಲ ರನ್ನಿಂಗ್ ಕಲ್ಟಿವೇಷನ್ನು, ತಾರ್ ರೋಡ್ ಅಟ್ಯಾಚ್ಮೆಂಟೇ ಇದೆ. ವಿಲೇಜ್ಗೂ ಲ್ಯಾಂಡ್ಗೂ ನಿಮಗೆ ಬರೀ ಒಂದು 20-25 ಮೀಟರ್ ಅಷ್ಟೇ ಡಿಸ್ಟೆನ್ಸ್ ಇರೋದು. ನೋಡಿ, ಒಂದು ಆಲದ ಮರ ಕೂಡ ಇದೆ ಈ ತೋಟದಲ್ಲಿ. ನಾವು ಈ ಆಲದ ಮರನ ನೆರಳಾಗಿರಲಿ ಅಂತ ಬೇಕಾದ್ರೂ ಇಟ್ಕೋಬೋದು, ಇಲ್ಲ ಇದರಲ್ಲಿ ಆಗರ ಕಲರ್ ಕಂಡಾಗಿ ಹಗ್ಗ ಕಟ್ಟಿ ಉಯ್ಯೆಲ್ಲ ಆಡೋಕ್ಕೂ ಇಟ್ಕೋಬೋದು. ಯಾಕೆಂತಂದ್ರೆ ಇಲ್ಲಿ ನಾವು ಒಳ್ಳೆ ತೋಟ ನಿರ್ಮಾಣ ಮಾಡಿದಾಗ ನಾವು ಸ್ವಲ್ಪ ಸಮಯ ಕಳೀಲಿಕ್ಕೆ ಒಂದು ಆಲದ ಮರ ಇದೆ ಸದ್ಯಕ್ಕೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾವಿಲ್ಲಿ ಒಂದು ಬೋರ್ ಹಾಕ್ಕೊಂಡು ಒಳ್ಳೆ ತೋಟ ಮಾಡಲಿಕ್ಕೆ ಯೋಗ್ಯವಾಗಿರುವಂತಹ ಒಂದು ಜಾಗ ಇದು. ಬೆಂಗಳೂರಿಗೆ ನಿಮಗೆ 145 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ 85 ಆಗುತ್ತೆ, 145 ಬೆಂಗಳೂರಿಗೆ ಆಗುತ್ತೆ ಸ್ನೇಹಿತರೆ. ಇವರು ಪರ್ ಎಕರ್ ಬಂದು 32 ಲ್ಯಾಕ್ಸ್ ಹೇಳ್ತಾರೆ. 1 ಎಕರೆಗೆ 32 ಲಕ್ಷ ಹೇಳ್ತಾರೆ ಸ್ನೇಹಿತರೆ. ವಿಲೇಜ್ಗೂ ತುಂಬ ನಿಯರ್ ಇದೆ, ಹೇಳಿದ್ನಲ್ಲ 20-30 ಮೀಟ್ರ್ ಅಂದ್ಕೊಳ್ಳಿ ಸ್ನೇಹಿತರೆ. ಅವ್ರಿಗೇನು ಜಾಸ್ತಿ ಏನೂ ಇಲ್ಲ, ಲೇಬರ್ಗಳಿಗೆ ತೊಂದರೆ ಇಲ್ಲ, ಎಲ್ಲ ಕೂಡ ಹತ್ರನೇ ಇದೆ. ಆಮೇಲೆ ರನ್ನಿಂಗ್ ಕಲ್ಟಿವೇಷನ್ ಇಲ್ಲ. ಈಗ ಎಲ್ಲ ಮಳೆ ವಾತಾವರಣಕ್ಕೆ ಬೆಳೆದು ಕಟ್ ಮಾಡುವಂಥ ಜಾಗ ಕ್ಲೀನಾಗಿದೆ ನೋಡಿ. ಅಲ್ಲಿ ಬೇರೆ ಗಿಡಗಳಿಗೆ ಬೆಳೆಯೋದಕ್ಕೂ ಅವಕಾಶ ಇಲ್ಲ. ಅವೆಲ್ಲ ಅಕ್ಕಪಕ್ಕ ಎಲ್ಲ ನಿಮಗೆ ಒಳ್ಳೆ ತೋಟ ಮಾಡಿದ್ದಾರೆ ಸ್ನೇಹಿತರೆ. ನಿಮಗೆ ಅಕ್ಕಪಕ್ಕ ಎಲ್ಲ ಒಳ್ಳೆ ತೋಟ ಮಾಡಿದ್ದಾರೆ. ಏನಲ್ಲ, ಈ ಆಲದ ಮರ ಇರೋದರಿಂದ ನಮಗಿಲ್ಲಿ ಬೇಡ ಅಂದರೆ ನಾವು ಈ ಆಲದ ಮರ ಕೂಡ ತೆಗೆಸ್ಬೋದು, ಅದು ಕೂಡ ದುಡ್ಡಾಗುತ್ತೆ. ಯಾಕೆಂದರೆ ಆಲದ ಮರದಲ್ಲಿ ಅಲ್ಲಿಗೆಗಳು ಕೂಡ ಮಾಡ್ತಾರೆ. ನಾವು ಮನೆ ಕಟ್ಕೊಳ್ಳೋದಕ್ಕೆ ಇದೇ ಅಲ್ಲಿಗೆಗಳನ್ನ ಬೇಕಾದ್ರೆ ನಾವು ಯೂಸ್ ಮಾಡ್ಬೋದು, ಕೆಲವು ಸಾಮಗ್ರಿಗಳು ಮಾಡ್ಕೊಳ್ಳೋಕ್ಕೂ ಯೂಸ್ ಮಾಡ್ಬೋದು. ಯಾಕೆಂದರೆ ಮರ ನೋಡಿ ಎಂಥ ಒಳ್ಳೆ ಸೈಜ್ ಇದೆ, ಒಳ್ಳೆ ಜಾಗ. ಆಮೇಲೆ ಹೇಳಿದ್ನಲ್ಲ, ವಿಲೇಜಿಗೆ ನಿಯರ್ ಇರೋದ್ರಿಂದ ನಮಗಿಲ್ಲಿ ತೊಂದರೆ ಇಲ್ಲ. ತಾರ್ ರೋಡ್ ಅಟ್ಯಾಚ್ಮೆಂಟ್ ಅದು ಅಲ್ಲದೆ ನಾವಿಲ್ಲಿ ಒಳ್ಳೆ ತೋಟ ಮಾಡ್ಬೋದು. ನಮಗೇನು ಬೇಕು, ನಮ್ಮ ಮನ್ಸಿಗೆ ಏನು ಇಷ್ಟ ಇದೆ ನೋಡಿ. ಮಳೆ ಬರ್ತಾಯಿತ್ತು ಸ್ನೇಹಿತರೆ, ಆ ಮಳೆಯಲ್ಲೂ ಕೂಡ ಇದು ವಿಡಿಯೋ ಮಾಡಿರೋದು. ಬೇಜಾರು ಮಾಡ್ಕೊಬೇಡಿ ಯಾಕೆ ಈ ಥರ ಇದೆ ಅಂತ. ಮಳೆ ಬರ್ತಿದ್ರು ಕೂಡ ಇದನ್ನು ವಿಡಿಯೋ ಮಾಡಿರೋದು. ನಮ್ಮ ಕೆಲಸ ಏನಿದೆ ನಾವು ಅದನ್ನು ಯಾವಾಗಲೂ ಆದಷ್ಟು ನೀಟಾಗಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ, ಬೇರೆ ಏನೂ ಅಲ್ಲ. ಮಳೆ ಬಂದರೂ ಸರಿ, ಏನಾದರೂ ಸರಿ, ನಮ್ಗೆ ಒಳ್ಳೆ ಜಾಗಗಳು ಸಿಕ್ಕಿದಾಗ ಆದಷ್ಟು ಜನಗಳಿಗೆ ನಮ್ಮಿಂದ ಏನು ಹೆಲ್ಪ್ ಆಗುತ್ತೆ, ಇಲ್ಲ ಏನು ಸಹಕಾರಿಯಾಗುತ್ತೆ ಅದನ್ನು ಮಾಡಬೇಕು. ಯಾಕೆಂತಂದರೆ ಎಷ್ಟೋ ಜನಗಳಿಗೆ ಜಮೀನಿರಲ್ಲ, ಜಮೀನು ತಗೋತೀನಿ ಅಂದವ್ರಿಗೆ ಸರಿಯಾದ ಜಾಗ ಸಿಕ್ಕಿರಲ್ಲ. ನೋಡಿ, ಇದು ಒಂದೇ ಫ್ಲ್ಯಾಟ್ ಆಗಿದೆ ನೋಡಿ. ಎಲ್ಲೂ ಕೂಡ ನಮಗೆ ಏರುಪೇರಿಲ್ಲ, ಒಂದೇ ಮಟ್ಟವಾಗಿದೆ. ನಾವಿಲ್ಲಿ ಅಡಿಕೆ, ತೆಂಗು, ಮಾವು, ಒಳ್ಳೆ ಫ್ರೂಟ್ಸ್, ವಿಧವಾದ ಬೆಳೆಗಳನ್ನ ಹಾಕಿ, ಹಣ್ಣುಗಳ ಸಸಿಗಳು ಹಾಕಿ, ನಾವು ಒಂದು ಬೋರ್ ಹಾಕಿ ಆರಾಮಾಗಿ ಡ್ರಿಪ್ಪಿಂಗ್ ಮಾಡಿಕೊಂಡು ಎಲ್ಲ ಥರದ ಬೆಳೆಗಳನ್ನ ಬೆಳೆದಾಗ ನಿಜವಲ್ವೇ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಏಕೆಂತಂದರೆ ನಮಗಿಲ್ಲಿ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್. ನಾವು ತಗೊಳ್ಳೋ ಆಹಾರಗಳೆಲ್ಲ ನಮಗೆ ಕೆಮಿಕಲ್ಸ್ ಆಗಿರೋದ್ರಿಂದ ನಾವು ಸಾವಯವ ಕೃಷಿ ಮಾಡಲಿಕ್ಕೆ ಸಾಕು. ಕೆಲವ್ರಿಗೆ ಹೇಳ್ತಾರೆ ನಮ್ಗೆ 1 ಎಕರೆಯಲ್ಲಿ ಸಾಕು, ಶಿಸ್ತಾಗಿ ತಾರ್ ರೋಡ್ಗೆ ಬೇಕು ಅನ್ನೋರಿಗೆ ತುಂಬ ಯೋಗ್ಯವಾಗಿದೆ. ಹೇಳಿದ್ನಲ್ಲ, ಆಲದ ಮರ ಇದೆ, ಸ್ವಲ್ಪ ಅಂಥ ತುಂಬ ಹಳೆ ಮರ ಅಲ್ಲ, ಒಂದು ಮಿಡ್ಲ್ ಲೆವೆಲ್ ಇದೆ. ಅದನ್ನು ನಾವು ಹೇಳಿದ್ನಲ್ಲ, ಹೆಂಗೆ ಬೇಕಾದ್ರೂ ಬೇಕಾದ ಮರನ ನಾವು ಕೆಲಸ ಮಾಡಿ ದಣಬಾರ್ದಾಗ ಬಂದಿಲ್ಲಿ ಬೇಕಾದ್ರೂ ಮರದ ಕೆಳಗಡೆ ಮರದ ನೀರಲ್ಲಿ ಮಲ್ಕೊಳ್ಳಬೋದು, ಇಲ್ಲ ಮರಕ್ಕೆ ಹಗ್ಗಗಳು ಹಾಕಿ ಅಲ್ಲಿಗೆ ಕಟ್ಟಿ ಉಯ್ಯೆಲ್ಲ ಕೂಡ ಆಡ್ಬೋದು. ಅಂದರೆ ಒಂದಲ್ಲ ಒಂದು ರೀತಿ ಸ್ನೇಹಿತರೆ. ತಪ್ಪಲಿಕ್ಕೆ ಏನು ಈ ಥರ ಎಲ್ಲ ಹೇಳ್ತಾರೆ ಅಂತ. ಯಾಕೆಂದರೆ ಮನುಷ್ಯ ಶ್ರಮ ಪಡೋದೇ ಸ್ವಲ್ಪ ಹೊತ್ತು ಆರಾಮಾಗಿ ಜಾಲಿಯಾಗಿ ಇರಬೇಕು ಅಂತಾರೆ. ಅದು ಏನೇ ತಗೊಂಡ್ರು ಅಷ್ಟೇ, ಏನೇ ಮಾಡಿದ್ರು ಅಷ್ಟೇ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360
446978 ಈ ನಂಬರ್ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳಿಗೆ ತಲುಪುತ್ತೆ. ಅದರಿಂದ ನಮ್ಮಂಥವ್ರು ಕೂಡ ಬೆಳೀಲಿಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಇವ್ರು ಹೇಳಿದ್ರೆ ತಾರೋಡ್ಗೆ ಇರೋದ್ರಿಂದ ಇದನ್ನು ಜಾಸ್ತಿ ಬೆಲೆ ಏನೂ ಅಲ್ಲ. ನೋಡಿ, ಒಳ್ಳೆ ಆಲದ ಮರ ಇದೆ. ಮರಗಳೆಲ್ಲ ನಮಗೆ ಉಪಯೋಗಕ್ಕೆ ಬರುತ್ತೆ ಸ್ನೇಹಿತರೆ. ನಿಮಗೆ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.